ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಆಸೆದಾರರ ಸಂಚಿಕೆಗಳು ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ಕಡೆ ಕಸ್ತೂರಿ ಆಂಟಿ ಮೀನಾಗೆ ಫೋನ್ ಮಾಡ್ತಾರೆ. ಮೀನಾಗೆ ಫೋನ್ ಮಾಡಿಬಿಟ್ಟು ಎಲ್ಲಿದ್ಯಮ್ಮ ಅಂತ ಕೇಳ್ತಾರೆ. ಆಂಟಿ ಮನೇಲೇ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ. ಆಗ ಕಸ್ತೂರಿ ಕೇಳ್ತಾಳೆ, ರೋಹಿಣಿ ಏನಾದರೂ ಮನೆಗೆ ಬಂದ್ಲಮ್ಮ ಅಂತ ಕೇಳ್ತಾರೆ. ಅದಕ್ಕೆ ಇನ್ನೂ ಬಂದಿಲ್ಲ ಆಂಟಿ ಅಂತ ಮೀನಾ ಹೇಳ್ತಾಳೆ. ಆಗ ಕಸ್ತೂರಿ ಹೇಳ್ತಾಳೆ, ನಿಮ್ಮ ಮತ್ತೆ ಇಲ್ಲೇ ಬಂದಿದ್ದಾರಮ್ಮ ಅಂದಾಗ, ಹೌದಾ ಆಂಟಿ ಅಲ್ಲಿ ಯಾಕೆ ಬಂದಿದ್ದಾರೆ ಅಂದಾಗ, ತುಂಬ ಕೋಪ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾಳಮ್ಮ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಅಲ್ಲಮ್ಮ ರೋಹಿಣಿಗೆ ಫೋನ್ ಮಾಡಿದ್ರು ಎತ್ತುತ್ತಾ ಇಲ್ವಲ್ಲಮ್ಮ, ಎಲ್ಲೋಗಿರ್ತಾಳೆ ಅಂತ ಕಸ್ತೂರಿ ಅವರು ಮೀನಾ ಕೇಳಿದಾಗ ಮೀನಾ ಹೇಳ್ತಾಳೆ, ಇನ್ನೆಲ್ಲೋಗಿರ್ತಾರೆ, ಅವ್ರ ಫ್ರೆಂಡ್ ಪೂಜಾ ಇಲ್ವಾ, ಅವ್ರ ಮನೆಗೆ ಹೋಗಿರ್ತಾರೆ ಅಂತ ಮೀನಾ ಹೇಳ್ತಾಳೆ. ಮೀನಾ ಕೇಳ್ತಾಳೆ, ಅಲ್ಲ ಆಂಟಿ ರೋಹಿಣಿ ಬಗ್ಗೆ ನಿಮಗೇನು ಮೊದಲೇ ಗೊತ್ತಿರಲಿಲ್ವಾ ಅಂತ ಮೀನಾ ಕೇಳಿದಾಗ, ಇಲ್ಲಮ್ಮ ಗೊತ್ತಿದ್ದಿದ್ರೆ ನಾನು ಮೊದಲೇ ಹೇಳ್ತಿರ್ಲಿಲ್ವ, ನನಗೆ ಅವಳ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಮಸಾಜ್ ಮಾಡೋಕ್ಕೆ ಮಾತ್ರ ಮನೆಗೆ ಬರ್ತಾಯಿದ್ದು, ಆಗಲೇ ಪರಿಚಯ ಆಗಿದ್ದು ಅಂತ ಕಸ್ತೂರಿ ಹೇಳ್ತಾರೆ. ಇಲ್ಲಿ ನಿಮ್ಮ ಅತ್ತೆ ತುಂಬ ಕೋಪ ಮಾಡಿಕೊಂಡು ಕೂತ್ಕೊಂಡಿದ್ದಾಳಮ್ಮ, ಏನು ಹೇಳಿದ್ರು ನನ್ನ ಮೇಲೆ ಕೋಪ ಮಾಡ್ಕೊತಿದ್ದಾಳೆ, ಅದಕ್ಕೆ ನಾನು ಏನು ಹೇಳ್ದಿರ ರೆಸ್ಟ್ ಮಾಡು ಅಂತ ಸುಮ್ಮನೆ ಇದ್ದೀನಿ, ಮನೆಗೆ ಹೋಗು, ಸಮಾಧಾನ ಮಾಡ್ಕೊಂಡು ಹೋಗು ಅಂದರೆ, ಯಾಕೆ ನನ್ನ ಮನೆಗೆ ಬರೋದು ಇಷ್ಟ ಇಲ್ವಾ ಅಂತೆಲ್ಲ ಹೇಳ್ತಿದ್ದಾಳೆ, ಅದಕ್ಕೆ ನಾನೇನು ಮಾತಾಡ್ತಾ ಇಲ್ಲ, ನಿನಗೆ ಫೋನ್ ಮಾಡಿದೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಮನೋಜ ಚೆನ್ನಾಗಿ ಕುಡಿದ್ಬಿಟ್ಟು ಪಾರ್ಕ್ ಫ್ರೆಂಡ್ ಜೊತೆ ಹೋಗ್ತಾ ಇರ್ತಾನೆ. ಆಗ ಪೊಲೀಸವರು ಹಿಡಿದ್ಬಿಟ್ಟು ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಹೇಳಿ ಕೇಸ್ನ ಹಾಕ್ತಾರೆ. ಮನೋಜ ಪೊಲೀಸ್ ಮೇಲೆ ಜಗಳಕ್ಕೆ ಹೋಗ್ತಾನೆ. ಜಿಂಕೆ ಪಾರ್ಕ್ ಫ್ರೆಂಡು ಎಷ್ಟು ಹೇಳಿದ್ರು ಕೇಳಿದಿರಾ, ಮನೋಜ ಪೊಲೀಸವ್ರನ್ನ ತಳ್ಳಿಬಿಟ್ಟು ನನ್ನ ಮೇಲೆ ಕೇಸ್ ಹಾಕ್ತೀರಾ ಅಂತ ಜಗಳಕ್ಕೆ ಹೋಗ್ತಾನೆ. ಟ್ರಾಫಿಕ್ ಪೊಲೀಸು ಇನ್ನೊಬ್ಬರು ಪೊಲೀಸ್ನ ಕರೆದು ಇವನ್ನ ಫಸ್ಟು ಸ್ಟೇಷನ್ಗೆ ಎತ್ತಾಕೊಂಡು ಹೋಗಿ ಅಂತ ಹೇಳ್ತಾರೆ. ಆಗ ಆಟೋದಲ್ಲಿ ಮನೋಜನ್ನು ಕರ್ಕೊಂಬರ್ತಾರೆ. ಈ ಕಡೆ ಪಾರ್ಕ್ ಫ್ರೆಂಡು, ಅಯ್ಯೋ ಪೊಲೀಸು ಕರ್ಕೊಂಡೋದ್ರಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಅವ್ನು ನಿಂತ್ಕೊಂಡಿರ್ತಾನೆ. ಮನೋಜನ್ನು ಸ್ಟೇಷನ್ ಒಳಗಡೆ ಕರ್ಕೊಂಬರ್ತಾರೆ. ಆಗ ಮನೋಜ, ನನ್ನನ್ನು ಯಾಕೆ ಕರ್ಕೊಂಬಂದಿದ್ದೀರಾ, ಸಾರಿ ಕೇಳಿ ಫಸ್ಟು ಅಂತ ಮನೋಜ ಕೇಳ್ತಾನೆ. ಅದಕ್ಕೆ ಪೊಲೀಸವರು ಬೈತಾರೆ, ನಿನಗೆ ಸಾರಿ ಕೇಳಬೇಕೇನೋ, ಕುಡ್ಕೊಂಡು ಗಾಡಿ ಓಡಿಸಿಲ್ದಿರ ಪೊಲೀಸವ್ರನ್ನ ತಳ್ತೀಯಾ ನೀನು, ಎಷ್ಟೋ ಕೊಬ್ಬು ನಿನಗೆ ಅಂತ ಪೊಲೀಸವರು ಮನೋಜಂಗೆ ಬೈತಿರ್ತಾರೆ. ಇನ್ನೊಬ್ಬರು ಟ್ರಾಫಿಕ್ ಪೊಲೀಸ್ ಬಂದು, ಎಷ್ಟು ಗಾಂಚಲಿ ಮಾಡ್ತಿದ್ಯಾ ನೀನು ಕುಡಿದ್ಬಿಟ್ಟು ಅಂತ ಬೈತಾರೆ. ಆಗ ಮನೋಜ ಹೇಳ್ತಾನೆ, ನಾನೇನು ಹೇಳ್ತಾ ಇದ್ದೀನಿ, ನಾನೇನು ಹೇಳ್ತಾ ಇಲ್ಲ, ನೀವೇ ತಪ್ಪಾಗಿ ಮಾತಾಡ್ತಾ ಇರೋದು, ಸಾರಿ ಕೇಳಿ ಅಂತ ಹೇಳ್ತಾನೆ. ಆಮೇಲೆ ನನ್ನ ತಮ್ಮ ಯಾರು ಗೊತ್ತಾ, ಅವನು ದೊಡ್ಡ ಕೋಪಿಷ್ಟ, ಅವನೇನಾದರೂ ಬಂದರೆ ನಿಮಗೆ ಡಿಶಮ್ ಅಂತ ಹೊಡೆದಾಕ್ಬಿಡ್ತಾನೆ ಅಂತ ಮನೋಜ ಕುಡಿದ ಮತ್ತಲ್ಲಿ ಏನೇನೋ ಮಾತಾಡ್ತಾ ಇರ್ತಾನೆ. ಪೊಲೀಸವರು ಫಸ್ಟು ನಿಮ್ಮ ಮನೆ ಅಡ್ರೆಸ್ ಹೇಳು ಅಂದಾಗ, ನಾನು ವೆಲ್ ಎಜುಕೇಟೆಡು, ದೊಡ್ಡ ಬಿಸ್ನೆಸ್ ಮ್ಯಾನು, ಹಾಗೆ ಹೇಗೆ ಅಂತ ಏನೋ ಹೇಳ್ತಿರ್ತಾನೆ. ಅದಕ್ಕೆ ಇನ್ನೊಬ್ಬ ಪೊಲೀಸು, ಸರ್ ಇವನು ಮೆಂಟ್ಲಾಗ್ಬಿಟ್ಟಿದ್ದಾನೆ, ಮೆಂಟ್ಲು ಥರ ಏನೇನೋ ಮಾತಾಡ್ತಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಮನೋಜ, ನಾನು ಮೆಂಟ್ಲ, ನಾನು ವೆಲ್ ಎಜುಕೇಟೆಡು, ದೊಡ್ಡ ಬಿಸ್ನೆಸ್ ಮ್ಯಾನು, ನನಗೆ ಹಿಂಗೆ ಹೇಳ್ತೀಯಾ, ಸಾರಿ ಕೇಳೋ ಅಂತ ಮನೋಜ ಹೇಳ್ತಿರ್ತಾನೆ. ಆಗ ಪೊಲೀಸವರು ಇವನಿಗೆ ಶರ್ಟ್ ಬಿಚ್ಚಿ ಕೂರಿಸಿರಿ ಅಂತ ಹೇಳ್ತಾರೆ. ನನಗೆ ಯಾಕೆ ಶರ್ಟ್ ಬಿಚ್ತೀರಾ, ಹಾಗೆ ಹೆಂಗೆ ಅಂತ ಕಿರ್ಚಾಡ್ತಿರ್ತಾನೆ. ಅವ್ನು ಶರ್ಟ್ ಬಿಚ್ಚಿಬಿಟ್ಟು ಒಂದು ಮೂಲೆಯಲ್ಲಿ ಕೂರಿಸ್ತಾರೆ ಮನೋಜ ಬಂದ್ಬಿಟ್ಟು, ಸರ್ ನಾನು ಶರ್ಟ್ ಕೊಟ್ಬಿಡಿ ಅಂತ ಹೇಳ್ತಾನೆ. ಏನೋ ಶರ್ಟ್ ಬಿಚ್ಚಿದ ಮೇಲೆ ಇವಾಗ ಸರ್ ಅಂತ ಮರ್ಯಾದೆ ಕೊಡ್ತಿದ್ದೇನೋ, ಇದೇ ಥರ ನೀನು ಬಂದು ತೊಂದರೆ ಕೊಡ್ತಿದ್ರೆ ಪ್ಯಾಂಟು ತೆಗೆದ್ಬಿಟ್ಟು ಕೂರಿಸ್ತೀವಿ ಒಂದು ಕಡೆ ಅಂತ ಬೈತಾರೆ. ಪಕ್ಕದಲ್ಲಿದ್ದದ್ದು ಇನ್ನೊಬ್ಬ ಕಳ್ಳ ಮನೋಜನ ನೋಡಿ ಗುರಾಯಿಸ್ತಾ ಇರ್ತಾನೆ. ಏನೋ ನನ್ನನ್ನು ನೋಡಿ ಗುರಾಯಿಸ್ತಿದ್ದೆ ಅಂತ ಮನೋಜ ಅವನಿಗೆ ಬೈತಿರ್ತಾನೆ. ಮನೆಯಲ್ಲಿ ಸೂರ್ಯ ಮತ್ತು ರಂಗನಾಥ್ ಅವರು ಮಾತಾಡ್ತಾ ಕೂತಿರ್ತಾರೆ. ಆಗ ಬೆಲ್ಲಾಗುತ್ತೆ. ಈ ಕಡೆ ಮೀನಾ ಬಾಗಿಲು ತೆಗೆಯಕ್ಕೆ ಹೋಗ್ತಾಳೆ. ಆಗ ರಂಗನಾಥ್ ಹೇಳ್ತಾರೆ, ನನಗನ್ಸುತ್ತೆ ಮನೋಜನೇ ಬಂದಿರ್ಬೋದು ಅಂತ ಹೇಳ್ತಾರೆ. ಮೀನಾ, ಸರಿ ಮಾವ ನೋಡ್ತೀನಿ ಅಂತ ಬಾಗಿಲು ತೆಗೆದು ಬಂದಾಗ ಈ ಕಡೆ ಜಿಂಕೆ ಪಾರ್ಕ್ ಫ್ರೆಂಡ್ ಬಂದಿರ್ತಾನೆ. ಒಳಗಡೆ ಬಂದ್ಬಿಟ್ಟು, ಇದು ಮನೋಜ ತುಂಬ ಕುಡಿದ್ಬಿಟ್ಟಿದ್ದ, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಿದ್ದಕ್ಕೆ ಪೊಲೀಸವರು ಅವನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ನೋ ವಿಷಯನ ಹೇಳ್ತಾನೆ. ಅಯ್ಯೋ ಇದೆಲ್ಲ ಹೇಗಾಯಿತು ಅಂದಾಗ, ಇಲ್ಲ ಅಂಗಡಿ ಹತ್ರ ಹೋಗಿದ್ದೆ, ಅಂಗಡಿ ಹತ್ರ ಹೋದ್ಮೇಲೆ ಬೇಡ ಅಂದರು, ಬಾರ್ ಹತ್ರ ಹೋಗಿ ಚೆನ್ನಾಗಿ ಕುಡಿದು ಬರಬೇಕಾದ್ರೆ ಈ ಟ್ರಾಫಿಕ್ ಪೊಲೀಸವರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಿದ್ದೀರಾ ಅಂತ ಮನೋಜನ ಜೊತೆ ಕೇಳಿದ್ರು. ಆವಾಗ ಮನೋಜ ತುಂಬ ಹೊರಟಾಗಿ ನಡ್ಕೊಂಡ, ಪೊಲೀಸವ್ರನ್ನೆಲ್ಲ ತಳ್ಳಿಬಿಟ್ಟ, ಅದಕ್ಕೆ ಅವನ್ನ ಎತ್ತಾಕೊಂಡು ಹೋದರು ಪೊಲೀಸವರು ಅಂತ ಜಿಂಕೆ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಕೇಳಿಸ್ಕೊಂಡು ರಂಗನಾಥವರು, ಅಯ್ಯೋ ಮನೋಜಿಗೆ ಹಿಂಗಾಯ್ತಲ್ಲ ಅಂತ ಕೇಳಿಸ್ಕೊಂಡು ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಿರ್ತಾರೆ. ಸೂರ್ಯ, ಏನು ಬೇಜಾರು ಮಾಡ್ಕೊಬೇಡಪ್ಪ, ನಾನು ಕರ್ಕೊಂಬರ್ತೀನಿ ಅಂದಾಗ ರಂಗನಾಥ್ ಅವರು ಏನು ಮಾತಾಡ್ತೀರಾ ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಯಾಕಪ್ಪ ಏನು ಮಾತಾಡ್ತಾ ಇಲ್ಲ, ಬೇಜಾರು ಮಾಡ್ಕೋಬೇಡಪ್ಪ, ನಾನು ಕರ್ಕೊಂಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಅಲ್ಲ ನಮ್ಮ ಮನೆಗೆ ಯಾಕಪ್ಪ ಇಷ್ಟೊಂದು ಕಷ್ಟ ಬರುತ್ತೆ, ಯಾಕೆ ಎಲ್ಲ ತೊಂದರೆಗಳು ನಮ್ಮ ಮಕ್ಕಳಿಗೆ ಬರ್ತದೆ ಅಂತ ರಂಗನಾಥ್ ಅವರು ಬೇಜಾರು ಮಾಡ್ಕೊಂಡು ಹೇಳ್ತಿರ್ತಾರೆ. ಆಗ ರಂಗನಾಥ್ ಮತ್ತು ಸೂರ್ಯ ಅವರು ಪೊಲೀಸ್ ಸ್ಟೇಷನ್ಗೆ ಕಾರ್ನಲ್ಲಿ ಬರ್ತಾರೆ. ಮನೋಜ ಶರ್ಟ್ ಇಲ್ದಿರ ಕೂತ್ಕೊಂಡಿರ್ತಾನೆ. ಅದನ್ನು ನೋಡಿ ಸೂರ್ಯ ಮತ್ತು ರಂಗನಾಥ್ ಅವರು ಬೇಜಾರು ಮಾಡ್ಕೊತಾರೆ. ಮನೋಜ ರಂಗನಾಥ್ ಅವ್ರನ್ನ ನೋಡ್ಬಿಟ್ಟು ಅಪ್ಪ ಅಂತ ಹೇಳ್ತಿರ್ತಾನೆ. ರಂಗನಾಥ್ ಅವರು, ಸರ್ ನನ್ನ ಮಗನ ಬಿಟ್ಬಿಡಿ ಅಂತ ಹೇಳಿದಾಗ, ಅವ್ರನ್ನೆಲ್ಲ ಬಿಡೋಕ್ಕಾಗಲ್ಲ, ಅವರು ಕುಡಿದು ಡ್ರೈವ್ ಮಾಡ್ತಾಯಿದ್ರು, ಅದಲ್ದರ ಗಲಾಟೆ ಬೇರೆ ಮಾಡಿದ್ದಾರೆ, ಅದಕ್ಕೆ ಬಿಡೋಕ್ಕಾಗೋದಿಲ್ಲ ಅಂತ ಪೊಲೀಸವ್ರು ಹೇಳ್ತಾರೆ.
ಆಗ ಆ ಟ್ರಾಫಿಕ್ ಪೊಲೀಸನ್ನು ನೋಡ್ಬಿಟ್ಟು ಸೂರ್ಯ ನನ್ನ ಮೇಲಿನ ಕೋಪಕ್ಕೆ ನಮ್ಮ ಅಣ್ಣನ ಹಿಡ್ದಿದ್ಯಾ ನೀನು ಅಂತ ಸೂರ್ಯ ಕೇಳ್ತಾನೆ. ಓ ನಿಮ್ಮ ಅಣ್ಣನ ಇವನು ಖಂಡಿತವಾಗ್ಲೂ ಬಿಡೋದಿಲ್ಲ ಬಿಡು ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಾನೆ. ಅದು ಹೇಗೆ ಬಿಡಲ್ವ ನಾನು ನೋಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಸೂರ್ಯ ಹೇಗಾರ ಮಾಡಿ ಬಿಡಿಸ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಟ್ರಾಫಿಕ್ ಪೊಲೀಸು ನೀನು ಏನು ಮಾಡಿದ್ರು ಬಿಡಲ್ಲ, ಯಾರ ಹತ್ರ ಹೋಗಿ ಕೇಳಿದ್ರು ಬಿಡೋದಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಸೂರ್ಯ ಕೋಪ ಮಾಡ್ಕೊಂಡು ಕಿರ್ಚಾಡ್ತಾ ಇದ್ರೆ ರಣತ್ ಅವರು ಫಸ್ಟ್ ನೀನು ಆಚೆ ಹೋಗಪ್ಪ ನೀನು ಅಂತ ಸೂರ್ಯನ ಆಚೆ ಕಳಿಸ್ಬಿಡ್ತಾರೆ. ಪಾರು ಫ್ರೆಂಡು ಸೂರ್ಯನ ಬ್ರದರ್ ನೀವು ಬಂದ್ಬಿಡಿ, ನೀವಿದ್ರೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಅಂತ ಸೂರ್ಯನ ಆಚೆ ಕರ್ಕೊಂಡು ಹೋಗ್ತಾನೆ ಅವನು. ರಣತ್ ರಿಕ್ವೆಸ್ಟ್ ಮಾಡ್ಕೊತಾರೆ ಪೊಲೀಸವ್ರ ಹತ್ರ ಮತ್ತು ಇನ್ನೊಬ್ಬರು ದೊಡ್ಡ ಪೊಲೀಸವ್ರ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಮನೋಜನ್ನ ಕರ್ಕೊಂಬರ್ತಾರೆ. ಈ ಕಡೆ ಮನೋಜ ಮತ್ತು ರಣತ್ ಅವರೆಲ್ಲ ಮನೆಗೆ ಬಂದಾಗ ಮನೋಜ ಅಮ್ಮ ಅಮ್ಮ ಅಂತ ಕೂಗ್ತಾ ಇರ್ತಾನೆ. ಬಂದು ಕೂತ್ಕೊಂಡು ಅಯ್ಯೋ ನನ್ನ ಹೆಂಡ್ತಿ ಮೋಸ ಮಾಡಿಬಿಟ್ಲು ಅಂತ ಹೇಳ್ಕೊಂಡು ಅಳ್ತಾ ಇರ್ತಾನೆ. ಆಗ ಮೀನಾ ಬಂದ್ಬಿಟ್ಟು ಅಲ್ಲ ನೀವು ಈ ಥರ ಎಲ್ಲ ಮಾಡಿದ್ರೆ ಮಾವ ಅವ್ರಿಗೆ ಬೇಜಾರಾಗಲ್ವಾ ಅಂತ ಮೀನಾ ಕೇಳ್ತಾಳೆ. ಮನೋಜ ಅಪ್ಪ ನೀವು ಬೇಜಾರು ಮಾಡ್ಕೊಂಡಿದ್ಯಪ್ಪ, ಸಾರಿ ಅಪ್ಪ ಅಂತ ಹೇಳಿ ಮನೋಜ ರಂಗತವ್ರ ಕಾಲಿಗೆ ಬೀಳಕ್ಕೆ ಹೋಗ್ತಾನೆ. ಸೂರ್ಯ ಓಡ್ ಬಂದು ಮನೋಜನ್ನ ಕರ್ಕೊಂಬಂದು ಕೂರಿಸ್ತಾನೆ. ಆಗ ರಂಗತವ್ರು ಹೇಳ್ತಾರೆ ಅವನ್ನ ಕರ್ಕೊಂಡೋಗಿ ರೂಮಲ್ಲಿ ಮಲ್ಸಪ್ಪ ಅಂತ ಹೇಳ್ತಾರೆ. ಮನೋಜ ಅಮ್ಮ ಅಮ್ಮ ಎಲ್ಲಿ ಅಮ್ಮ ಎಲ್ಲಿ ಅಂತ ಹುಡುಕ್ತಿರ್ತಾನೆ. ನನ್ನ ಹೆಂಡ್ತಿ ಮೋಸ ಮಾಡಿಬಿಟ್ಲಮ್ಮ, ನನ್ನ ಹೆಂಡ್ತಿ ಮೋಸ ಮಾಡಿಬಿಟ್ಲು ಅಂತ ಮನೋಜ ಹೇಳ್ತಿರ್ತಾನೆ. ಸೂರ್ಯ ಅಯ್ಯೋ ತಂದೆ ನೀನು ಅದನ್ನೇ ಹೇಳ್ತಾ ಇರಬೇಡ ಕಣೋ, ರಿಪೀಟು ಮಲ್ಕೊಳ್ಳೋ ಅಂತ ಹೇಳಿ ಸೂರ್ಯ ಮನೋಜನ ಮಲಗಿಸ್ತಾನೆ. ಮನೋಜ ನಿಂಗೊಂದು ವಿಷಯ ಗೊತ್ತಾ, ನನ್ನ ಹೆಂಡ್ತಿ ಮೋಸ ಮಾಡಿಬಿಟ್ಲು ಅಂತ ಮನೋಜ ಸೂರ್ಯಂಗೆ ಹೇಳ್ತಾನೆ. ಹೌದೇನೋ ನೀನೇನು ನಿನ್ನ ಹೆಂಡ್ತಿಗೇನು ಮೋಸ ಮಾಡಿಲ್ವೇನೋ, ಸುಳ್ಳೇ ಹೇಳಿಲ್ವೇನೋ ಅಂತ ಸೂರ್ಯ ಕೇಳ್ತಾನೆ. ಮನೋಜ ಅಯ್ಯೋ ನನ್ನ ಹೆಂಡ್ತಿ ಮೋಸ ಮಾಡಿಬಿಟ್ಲು ಅಂತ ಹೇಳ್ಕೊಂಡೇ ಮಲ್ಕೊತಾನೆ. ಈ ಕಡೆ ಸೂರ್ಯ ಬಾಗ್ಲಾಕೊಂಡು ಬಂದು ಮೀನ ಹತ್ರ ಏನೇ ಇವನು ಈ ಥರ ಟಾರ್ಚರ್ ಕೊಡ್ತಾವನೆ ಅಂತ ಸೂರ್ಯ ಮೀನ ಹತ್ರ ಹೇಳ್ತಾಳೆ ನೋಡಿ ಕಂಠಪೂರ್ತಿ ಕುಡ್ಕೊಂಬಂದರೆ ಇದೇ ರೀತಿ ಪರಿಸ್ಥಿತಿ ಆಗೋದು ಗೊತ್ತಾಯ್ತಾ ನಿಮಗೆ ನಾನು ಯಾಕೆ ಜಗಳಾಡ್ತಿದ್ದೆ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಹೌದಾ ಈ ಥರ ಎಲ್ಲ ಆಗುತ್ತಾನೆ, ನಿಮ್ಮಲ್ಲಿ ಕುಡಿಯೋಕ್ಕೆ ಹೋಗಲ್ಲ, ಈ ಥರ ಎಲ್ಲ ಮಾಡಲ್ಲ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ರಂಗನಾಥ್ ಅವರು ತುಂಬ ಬೇಜಾರು ಮಾಡಿಕೊಂಡು ಕೂತ್ಕೊಂಡಿರ್ತಾರೆ. ನನಗೆ ಈ ಮನೇಲಿ ಇರೋದಕ್ಕೆ ಆಗ್ತಾಯಿಲ್ಲ, ನನಗೆ ನಮ್ಮಮ್ಮ ನೋಡಬೇಕು ಅನ್ನಿಸ್ತಿದೆ, ನನ್ನ ತಾಯಿ ಜೊತೆ ಮಾತಾಡಬೇಕು ಅನ್ನಿಸ್ತಿದೆ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ. ನನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಡಪ್ಪ, ಬಸ್ಗಾದರೂ ಬಿಟ್ಬಿಡಪ್ಪ, ನಾನು ಹೊರ್ಟೋಗ್ತೀನಿ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ. ಈ ಕಡೆ ಮೀನಾ ಯಾಕೆ ಮಾವ ಹಿಂಗೆಲ್ಲ ಮಾತಾಡ್ತಿದ್ದೀರಾ, ನೀವು ರೆಸ್ಟ್ ಮಾಡಿ ಇವಾಗ ಹೋಗಬೇಡಿ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಸೂರ್ಯ ಸರಿ ಆಯಿತು ನನ್ನ ಅಪ್ಪನ ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಬರ್ತೀನಿ ಅಂತ ಸೂರ್ಯ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಮೀನನ್ನು ಸರಿ ಆಯಿತು ಬಿಟ್ಬಿಟ್ಟು ಬನ್ನಿ ಅಂತ ಮೀನಾ ಹೇಳ್ತಾಳೆ. ಅದಾದಮೇಲೆ ಸೂರ್ಯ ರಂಗತವ್ರನ್ನ ಕರ್ಕೊಂಡು ಬಸ್ ಸ್ಟಾಪ್ಗೆ ಬಿಡಕ್ಕೆ ಹೋಗ್ತಾನೆ. ಆಗ ರಂಗತವರು ಊರಿಗೆ ಹೋಗ್ತಾರೆ. ಊರಿಗೆ ಹೋದ್ಮೇಲೆ ರಂಗತವರು ಲಕ್ಕಿನ ಕರ್ಕೊಂಡು ಮನೆಗೆ ಬರ್ತಾರೆ. ಆಟೋಯಿಂದ ಬೀಳಿದ ಮೇಲೆ ಲಕ್ಕಿಗೆ ಹೇಳ್ತಾರೆ ಏನೋ ರಂಗ ಮನೇಲೇ ಇದ್ದಾನ ಸೂರ್ಯ ಅಂತ ಕೇಳ್ತಾರೆ. ಆಗ ರಂಗತವರು ಮನೇಲಿದ್ದಾನೆ ಬಾಮ್ಮ ಅಂತ ಕರ್ಕೊಂಬರ್ತಾರೆ. ಆಗ ಬಾಗ್ಲತ್ರ ಬರ್ತದಂಗೆ ರಂಗನಾಥವರು ಸೂರ್ಯ ಅಂತ ಕರೀತಾರೆ. ಸೂರ್ಯ ಲಕ್ಕಿ ನೋಡ್ಬಿಟ್ಟು ಖುಷಿಯಿಂದ ಲಕ್ಕಿ ಅಂತ ಓಡ್ ಬಂದು ತಪ್ಕೋತಾನೆ. ಲಕ್ಕಿ ಹೇಳ್ತಾರೆ ಏನೋ ಸೂರ್ಯ ಇಷ್ಟೊಂದು ಬಡವಾಗ್ಬಿಟ್ಟಿದ್ಯಾ, ಏನೋ ಹಿಂಗಾಗ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಆಗ ಸೂರ್ಯ ನಾನೇನು ಮೊದಲಿಂದ ನಾನು ದಪ್ಪ ಇದ್ದೆ, ಇಷ್ಟೇ ತಾನೇ ಇದ್ದಿದ್ದು ಅಂತ ಹೇಳ್ತಾನೆ. ಈ ಕಡೆ ಸೂರ್ಯ ಮೀನಾ ನೋಡು ಬಾ ಯಾರು ಬಂದಿದ್ದಾರೆ ಅಂತ ಕರೀತಾನೆ. ಮೀನಾ ಓಡ್ ಬಂದು ತಬ್ಕೊಂಡು ಅಜ್ಜಿ ಹೇಗಿದ್ದೀರಾ ಅಂತ ಕೇಳ್ತಾಳೆ. ನಾನು ಚೆನ್ನಾಗಿದ್ದೀನಿ ಅಮ್ಮ ಅಂತ ಲಕ್ಕಿ ಹೇಳ್ತಾರೆ. ಆಗ ಅಜ್ಜಿ ಬನ್ನಿ ಅಜ್ಜಿ ಒಳಗಡೆ ಅಂತ ಕರ್ಕೊಂಬಂದು ಕೂರಿಸ್ತಾಳೆ. ಲಕ್ಕಿ ಎಲ್ಲಿ ಅವಳು ಇನ್ನೂ ಮನೆಗೆ ಬಂದಿಲ್ವಾ ಶಾಂತಿ ಅಂತ ಕೇಳ್ತಾರೆ. ಇನ್ನೂ ಬಂದಿಲ್ಲ ಅಮ್ಮ ಅಂತ ಹೇಳ್ತಾನೆ. ಆಗ ಲಕ್ಕಿ ಬೈತಾರೆ ಏನೋ ರಂಗ ನೀನು ಹೆಂಡ್ತಿ ಕೋಪ ಮಾಡ್ಕೊಂಡಿದ್ದಾರೆ, ಯಾರ್ದೋ ಮನೆಗೆ ಹೋಗಿ ಸೇರ್ಕೊತಾಳೋ ಏನೋ ಕತೆ ಅಂತ ಹೇಳ್ತಾರೆ. ಆದರೂ ನೀನು ಹೆಂಡ್ತಿಗೆ ತುಂಬಾ ಕೊಬ್ಬು ಕಣು ಅಂತ ಲಕ್ಕಿ ಹೇಳಿದಾಗ ಈ ಕಡೆ ಸೂರ್ಯ ಹೌದು ಅಜ್ಜಿ ನೀನು ಇವಾಗ ಬಂದಿದ್ಯಲ್ವಾ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ರಂಗತರು ಸೂರ್ಯನಿಗೆ ಸೂರ್ಯ ಮನೋಜ ಇದ್ದಾನ ಮನೆಯಲ್ಲಿ ಅಂತ ಕೇಳ್ತಾರೆ. ಈ ಕಡೆ ಸೂರ್ಯ ಹೌದಪ್ಪ ಇದ್ದಾನೆ ಅಂದಾಗ ಸೂರ್ಯ ಮನೋಜನ್ನ ಬಾರೋ ಇಲ್ಲಿ ಮನೋಜ ಅಂತ ಕರೀತಾನೆ. ಮನೋಜು ರೂಮಿಂದ ಆಚೆ ಬಂದ್ಬಿಟ್ಟು ಲಕ್ಕಿ ನೋಡ್ಬಿಟ್ಟು ಏನು ಲಕ್ಕಿ ಚೆನ್ನಾಗಿದ್ದೀರಾ, ಯಾವಾಗ ಬಂದ್ರಿ ಊರಿಂದ ಅಂತ ಮನೋಜ ಕೇಳ್ತಾನೆ. ಲಕ್ಕಿ ಏನೋ ನೀನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಯಲ್ಲೋ ಅಂತ ಹೇಳಿದಾಗ ಈ ಕಡೆ ಮನೋಜ ಸೂರ್ಯ ನೋಡಿಕೊಂಡು ಅಯ್ಯೋ ಇವನು ಬತ್ತಿಟ್ಬಿಟ್ನ ಆಗಲೇ ಅಂತ ಬೈಕೋತಿರ್ತಾನೆ. ಮನೋಜ ಹೇಳ್ತಾನೆ ಹಾಗೇನಿಲ್ಲ ಅಜ್ಜಿ, ಹಾಗೆ ಸ್ವಲ್ಪ ಟೆನ್ಷನ್ ಇದೆ ಸ್ವಲ್ಪ ತೊಗೊಂಡೆ ಅಂತ ಹೇಳ್ತಾನೆ. ಲಕ್ಕಿ ಹೇಳ್ತಾರೆ ಅಲ್ಲ ಕಣೋ ನಿಮ್ಮ ಅಪ್ಪಗೆ ಎಷ್ಟು ವಯಸ್ಸಾಗಿದೆ, ಮೊದಲೇ ಹುಷಾರಿಲ್ಲ, ಮೊನ್ನೆ ತಾನೇ ಆಪ್ರೇಷನ್ ಆಗಿದೆ, ಇಂಥ ಸಮಯದಲ್ಲಿ ಈ ಥರ ಅವ್ರಿಗೆ ಯಾಕ್ರೋ ನೀವು ಟೆನ್ಷನ್ ಕೊಡ್ತೀರಾ ಅಂತ ಲಕ್ಕಿ ಬೈತಾರೆ. ಸೂರ್ಯ ಹೇಳ್ತಾನೆ ಕರೆಕ್ಟ್ ಲಕ್ಕಿ ನೀನು ಕರೆಕ್ಟಾಗಿ ಕೇಳ್ತಿದ್ದೆ ಅದೇ ಥರ ಕೇಳು ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ನನ್ನ ಮಗನಿಗೆ ನೀವು ಎಷ್ಟೋ ಭಾರ ಕೊಡ್ತೀರಾ, 3 ಮಕ್ಕಳಿದ್ದೀರಾ, 3 ಮಕ್ಕಳು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು, ಆದರೆ ನೀವು ಬರೀ ಟೆನ್ಷನ್ನೇ ಕೊಡ್ತೀರಲ್ಲ ಅಂತ ಲಕ್ಕಿ ಬೈತಾರೆ.
ಸೂರ್ಯ ನಾನೆಲ್ಲ ಟೆನ್ಷನ್ ಕೊಡ್ತಾ ಇಲ್ಲ ಅಜ್ಜಿ, ಇವನೇ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮೀನಾ ರೀ ನೀವು ಸುಮ್ಮನೆ ಇರಿ ಅಂತ ಹೇಳ್ತಾಳೆ. ಈ ಕಡೆ ಲಕ್ಕಿ ಅಲ್ಲ ಕಣ್ರು, ನೀವು ಚೆನ್ನಾಗಿದ್ದು ಅವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂಥದ್ರಲ್ಲಿ ನೀವೇ ಏನನ್ನೋ ತಪ್ಪುಗಳು ಮಾಡ್ಕೊಂಡು ಅವ್ರಿಗಿನ್ನೂ ಟೆನ್ಷನ್ ಕೊಡ್ತಿರಲ್ಲ ಅಂತ ಬೈತಾರೆ. ಈ ಕಡೆ ಮನೋಜ ಏನೋ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಆಗ ಲಕ್ಕಿ, ಏನೋ ಮನೋಜ ಏನೋ ಯೋಚನೆ ಮಾಡ್ತಿದ್ಯಾ, ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ ಕೇಳಿಸ್ತಿಲ್ವಾ ಅಂತ ಕೇಳ್ತಾರೆ. ಮನೋಜ ನಾನೇನು ಮಾಡಿದೆ ಅಜ್ಜಿ ಅಂತ ಕೇಳ್ತಾನೆ. ಅದಕ್ಕೆ ಲಕ್ಕಿ, ಅಲ್ಲ ಕಣೋ ನಿನ್ನ ಹೆಂಡ್ತಿ ಇಷ್ಟೆಲ್ಲ ಕೆಲಸ ಮಾಡಿದಾಳಲ್ಲ, ನಿನಗೇನು ಅನಿಸ್ತಾ ಇಲ್ವೇನೋ ಅಂತೆಲ್ಲ ಬೈತಿರ್ತಾರೆ. ಮನೋಜ ಹೇಳ್ತಾನೆ, ಅಲ್ಲ ನನ್ನ ಹೆಂಡ್ತಿ ಮಾಡಿರೋ ತಪ್ಪಿಗೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾನೆ. ನೀನು ಮಾಡಿದ್ದು ತಪ್ಪು, ನಿನ್ನ ಹೆಂಡ್ತಿ ಮಾಡಿದ್ದು ತಪ್ಪೇ ಕಣೋ, ಆದರೆ ನಿಮ್ಮಮ್ಮ ಮಾಡಿದಾಳಲ್ಲ ಅದು ಇನ್ನೂ ದೊಡ್ಡ ತಪ್ಪು ಕಣೋ ಅಂತ ಲಕ್ಕಿ ಹೇಳ್ತಾರೆ. ಅಲ್ಲ, ಈ ಕುಟುಂಬಕ್ಕೆ ದೊಡ್ಡೋಳವಳು, ಈ ಮನೆಗೆ ಬೇಕಾಗಿರೋಳು, ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತ ಈ ರೀತಿ ಮನೆ ಬಿಟ್ಟು ಓಡೋಗ್ಬಿಡೋದ, ಬೇರೆಯವ್ರ ಮನೆಗೆ ಕೂತ್ಕೊಳ್ಳೋದ ಅಂತ ಶಾಂತಿಗೆ ಲಕ್ಕಿ ಬೈತಿರ್ತಾರೆ. ಅಲ್ಲ ಕೊಂಡ್ರೋ ನೀವು ಮಾಡೋದನ್ನೆಲ್ಲ ಈ ರಂಗ ಎಷ್ಟು ಅಂತ ನೋಡ್ತಾನೆ, ಅವನಿಗೂ ವಯಸ್ಸಾಗಿದೆ, ಎಷ್ಟು ಅಂತ ಸಹಿಸ್ಕೊತಾನೆ ಅಂತ ಬೈತಾ ಇರ್ತಾರೆ. ಅದಕ್ಕೆ ಸೂರ್ಯ, ಅಯ್ಯೋ ಅಜ್ಜಿ, ಎಲ್ಲ ಮಾಡೋದು ಎಡವಟ್ಟೆಲ್ಲ ಇವನೇ, ಈ ಪೆಂಗ್ಯಾಯಿಂದನೇ ಎಲ್ಲ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ. ಮನೋಜನ್ ಕೋಪ ಬಂದು, ಲೋ ಸೂರ್ಯ ಬಾಯಿ ಮಿಂಚ್ಕೊಂಡು ಸುಮ್ಮನೆ ಇರೋ, ನನಗೆ 1000 ಟೆನ್ಷನ್ ಇದೆ, ಮತ್ತೆ ಬಂದು ತಲೆ ಕೆಡಿಸ್ಬೇಡ ಅಂತ ಮನೋಜ ಬೈತಾನೆ ಸೂರ್ಯನಿಗೆ. ಅದೇ ಥರ ಸೂರ್ಯ ಮನೋಜ ಜಗಳ ಆಡ್ತಿರ್ತಾರೆ. ಆಗ ಲಕ್ಕಿ ನೋಡ್ಬಿಟ್ಟು, ಯಾಕ್ರೋ ಹಿಂಗೆ ಕಿತ್ತಾಡ್ತಿದ್ದಾರೆ, ನಾನು ಬಂದಿದ್ದೀನಿ ತಾನೇ, ಇದನ್ನೆಲ್ಲ ಸರಿ ಮಾಡೋಕ್ಕೆ ಬಂದಿರೋದು, ಕಿತ್ತಾಡಬೇಡಿ ಅಂತ ಬೈತಾರೆ. ಅಲ್ಲಿಗೆ ರವಿ ಶ್ರುತಿ ಆವಾಗ ಬರ್ತಾರೆ. ರವಿ ಶ್ರುತಿ ಇಬ್ಬರು ಬಂದ್ಬಿಟ್ಟು ಲಕ್ಕಿ ನೋಡ್ಬಿಟ್ಟು, ಚೆನ್ನಾಗಿದ್ದೀರಾ ಅಜ್ಜಿ ಅಂತ ರವಿ ಕೇಳ್ತಾನೆ. ಹ್ಞೂನಪ್ಪ ಚೆನ್ನಾಗಿದ್ದೀನಿ ಅಂತ ಲಕ್ಕಿ ಹೇಳ್ತಾರೆ. ಆಗ ಲಕ್ಕಿ ಹೇಳ್ತಾರೆ, ರಂಗ ಹೇಳ್ತಾರೆ ನೀವೆಲ್ಲೋ ಟೂರ್ಗೆ ಹೋಗಿದ್ದೀರಾ ಅಂತ ಅಂದಾಗ ರವಿ ಹೇಳ್ತಾನೆ, ಹೌದಜ್ಜಿ ನಾವು ಟೂರ್ಗೆ ಹೋಗಿದ್ವಿ ಅಂತ ಹೇಳ್ತಾನೆ. ಅದಕ್ಕೆ ಮನೇಲಿ ಇಷ್ಟೆಲ್ಲ ಸಮಸ್ಯೆ ಆಗಿದೆ, ನೀವ್ಯಾಕೆ ಟೂರ್ಗೆ ಹೋಗಿದ್ರಿ ಅಂತ ಲಕ್ಕಿ ಕೇಳ್ತಾರೆ. ರವಿ ಹೇಳ್ತಾನೆ, ನಾವು ಹೋದಾದ್ಮೇಲೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿರೋದು, ನಮ್ಗೆ ಗೊತ್ತಾದ ಮೇಲೆ ನಾವು ತಕ್ಷಣ ಬಂದಿದ್ದೀವಿ ಅಂತ ರವಿ ಹೇಳ್ತಾನೆ. ಆಗ ಲಕ್ಕಿ ಕೇಳಿಸ್ಕೊಂಡು, ನೋಡು ಎಷ್ಟೊಂದು ಒಳ್ಳೆ ಬುದ್ಧಿ ಇದೆ ನಿನಗೆ, ತುಂಬ ಮೆಚುರಿಟಿ ಇದೆ ಮಗ ನಿನಗೆ, ನೋಡು ಮನೇಲಿ ಏನೋ ಪ್ರಾಬ್ಲಮ್ ಆಗಿದ್ರೆ ನಾವೆಲ್ಲ ಒಟ್ಟಾಗಿರಬೇಕು ಅಂತ ನೀನು ಓಡಿ ಬಂದಿದ್ಯಾ, ಪರವಾಗಿಲ್ಲ ಕಣೋ ರವಿ, ಎಲ್ಲ ಅರ್ಥ ಮಾಡ್ಕೊತೀಯ ನೀನು ಅಂತ ಲಕ್ಕಿ ಹೇಳ್ತಾರೆ. ರವಿ ನೋಡ್ಬಿಟ್ಟು ಮನೋಜಂಗೆ ಬೈತಾನೆ, ನೋಡು ನಿಂಗಿಂತ ಚಿಕ್ಕವನು ಎಷ್ಟು ಅರ್ಥ ಮಾಡ್ಕೊಂಡವನು, ಎಷ್ಟು ಚೆನ್ನಾಗಿ ಬಂದಿದ್ದಾನೆ, ಸಂಬಂಧಗಳಿಗೋಸ್ಕರ ಫ್ಯಾಮಿಲಿಗೋಸ್ಕರ ಅವನು ಎಷ್ಟು ಚೆನ್ನಾಗಿ ಓಡಿ ಬಂದಿದ್ದಾನೆ ನೋಡು ಅಂತ ಲಕ್ಕಿ ಬೈತಿರ್ತಾರೆ ಮನೋಜಂಗೆ. ಈ ಕಡೆ ಲಕ್ಕಿ ಎಲ್ಲರಿಗೂ ಬೈತಿರ್ತಾರೆ, ನನ್ನ ಮಗನಿಗೆ ಎಷ್ಟು ಕಷ್ಟ ಕೊಡ್ತೀರಾ ಅಂತ ಬೈತಿರ್ತಾರೆ. ಮೀನಾ ಶ್ರುತಿ ಒಂದು ಕಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಕೇಳ್ತಾಳೆ, ಎಲ್ಲ ಪಂಚಾಯತಿ ಸ್ಟಾರ್ಟ್ ಆಯ್ತಾ, ಅತ್ತೆ ಬಂದ್ರಾ ಅಂತ ಶ್ರುತಿ ಕೇಳ್ತಾಳೆ. ಅದಕ್ಕೆ ಮೀನಾ ಇನ್ನೂ ಬಂದಿಲ್ಲ ಅಂತ ಹೇಳ್ತಾಳೆ. ಇವಾಗ ತಾನೇ ಲಕ್ಕಿ ಬಂದಿದ್ದಾರೆ, ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಮೀನಾ ಹೇಳಿದಾಗ ಈ ಕಡೆ ರಂಗನಾಥವರು, ಅಮ್ಮ ಇವಾಗ ತಾನೇ ನೀನು ಬಂದಿದ್ಯಾ, ಮುಂದೆ ಏನು ಮಾಡಬೇಕು ಅಂತ ನೀನೇ ಹೇಳಮ್ಮ ಅಂತ ರಂಗನಾಥವ್ರು ಹೇಳ್ತಾರೆ. ಆಗ ಸೂರ್ಯನು, ಹೌದು ಲಕ್ಕಿ ಇವಾಗ ಬಂದಿದೆಯಲ್ಲ, ಒಳ್ಳೆಯ ಒಂದು ತೀರ್ಮಾನ ಮಾಡು ಅಂತ ಹೇಳ್ತಾನೆ. ಆಗ ಲಕ್ಕಿಯವ್ರು ಹೇಳ್ತಾರೆ, ಮನೋಜ ಎಲ್ಲೋ ನೀನು ಹೆಂಡ್ತಿ ಅಂತ ಕೇಳ್ತಾರೆ. ಅದಕ್ಕೆ ಮನೋಜ, ಗೊತ್ತಿಲ್ಲ ಅಜ್ಜಿ ಅಂತ ಹೇಳ್ತಾನೆ. ಆಗ ಲಕ್ಕಿ ಬೈತಾರೆ, ಏನೋ ಬೇರೆಯವ್ರಿಗೆ ಹೇಳ್ದಂಗೆ ಹೇಳ್ತೀಯಾ, ನಿನ್ನ ಹೆಂಡ್ತಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ವೇನೋ ನಿನಗೆ, ಇದೇನೋ ಸಂಸಾರ ಮಾಡೋ ಲಕ್ಷಣ ಅಂತ ಬೈತಿರ್ತಾರೆ. ಕಣೋ ನಿಮ್ಮಮ್ಮ ಅವಳನ್ನ ಮನೆಯಿಂದ ಆಚೆ ಹೋಗಿದ ತಕ್ಷಣ ನೀನು ಬಿಟ್ಬಿಟ್ಟೇನೋ, ಅಲ್ಲ ಕಣೋ ನೀನು ಯಾಕೋ ಹಿಂಗಾದೆ, ಹೆಂಡ್ತಿ ಎಲ್ಲಿದ್ದಾಳೆ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತೀಯಲ್ಲೋ, ಏನೋ ನಿನ್ನ ಕತೆ ಅಂತ ಲಕ್ಕಿ ಬೈತಿರ್ತಾರೆ. ಅವಳು ಹೋಗಿ 2 ದಿನ ಆಯಿತು ಅಜ್ಜಿ, ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅಂದಾಗ, ಸರಿ ಆಯಿತು ಅವಳೇನೋ ಓದ್ಲು, ನೀನು ಹೋಗಿ ಮತ್ತೆ ಕರ್ಕೊಂಬರ್ಬೇಕು ಅಂತ ಗೊತ್ತಿಲ್ವನೋ ನಿನಗೆ ಅಂತ ಬೈತಾರೆ. ಅಲ್ಲ ಕಣೋ ನಿಮ್ಮಮ್ಮ ಏನೋ ಜಗಳ ಮಾಡಿ ಆಚೆ ಹಾಕಿದ್ಲು, ನೀನು ನೋಡಿದ್ರೆ ಸುಮ್ಮನೆ ಇದೆಯಾ, ಈ ಥರ ಒಂದೇ ಸ್ಥಿತಿಲಿ ಇರಬಾರ್ದು ಕಣೋ, ಹೋಗಿ ಕರ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಲಕ್ಕಿ ಕೇಳ್ತಾರೆ, ಸರಿ ನಿಮ್ಮಮ್ಮ ಎಲ್ಲೋದ್ಲು ಅಂತ ಕೇಳಿದಾಗ ಈ ಕಡೆ ಸೂರ್ಯ ಹೇಳ್ತಾನೆ, ಇನ್ನೆಲ್ಲೋಗಿರ್ತಾರೆ ಅಜ್ಜಿ, ಹೋಗಿ ಕಸ್ತೂರಿ ಆಂಟಿ ಮನೆಗೆ ಹೋಗಿ ಕೂತಿರ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಲಕ್ಕಿ ಹೇಳ್ತಾರೆ, ಸರಿ ನಿಮ್ಮಮ್ಮ ಬಿಡೋ, ಹೋಗಿ ಫಸ್ಟು ಫೋನ್ ಮಾಡಿ ನೀನು ಹೆಂಡ್ತಿಗೆ ಬರೋಕ್ಕೆ ಹೇಳೋ ಅಂತ ಹೇಳ್ತಾರೆ. ಮನೋಜ ಏನು ಮಾತಾಡ್ದಿರ ಕೂತಿರ್ತಾನೆ. ಆಗ ಲಕ್ಕಿ ಬೈತಾರೆ, ಏನು ಕಳ್ತರ ಕೂತಿದ್ಯಾ, ನಿನಗೆ ಕಣೋ ಹೇಳ್ತಾರದು, ಹೋಗಿ ನಿನ್ನ ಹೆಂಡ್ತಿಗೆ ಫೋನ್ ಮಾಡಿ ಕರಿಯೋ ಅಂತ ಹೇಳ್ತಾರೆ. ಮನೋಜ ನಾನು ಹೆಂಗೆ ಫೋನ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾರೆ, ನಿನ್ನ ಹೆಂಡ್ತಿ ಅಲ್ವೋ ಮಾಡಬೇಕು ಅಂತ ಹೇಳ್ತಾರೆ. ಈ ಕಡೆ ಸೂರ್ಯ, ಲಕ್ಕಿ ಹೇಳ್ತಾ ಇಲ್ವೇನೋ ಹೋಗಿ ಎದ್ದೋಗಿ ಫೋನ್ ಮಾಡೋ ಅಂತ ಸೂರ್ಯ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.